ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶದ ಶ್ರೀಮಂತರೆಲ್ಲ ಭಾರತವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಶ್ರೀಮಂತರು ದುಡ್ಡು ಗಂಟು ಸಮೇತ ಹೊತ್ಕೊಂಡು ದೇಶದಿಂದ ಹೊರಗೆ ಹೋಗ್ತಿದ್ದಾರೆ. ಶ್ರೀಮಂತಿಕೆಯನ್ನು ಕೂಡ ದೇಶದಿಂದ ಕಿತ್ಕೊಂಡು ಹೊರ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಬರೀ ವ್ಯಕ್ತಿಗಳು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಭಾರತೀಯ ಕಂಪನಿಗಳು ವಿದೇಶಗಳಲ್ಲಿ ಹೂಡಿಕೆ ಮಾಡೋದು ಜಾಸ್ತಿ ಆಗ್ತಾ ಇದೆ. FDI ನಮಗೆ ಬರೋದು ನಮಗೆ ಒಳ್ಳೇದಲ್ವಾ? ಹೊರಗಿಂದ ನಮಗೆ ಬೇರೆ ಕಂಪನಿಗಳು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು FDI ಬರಲಿ ಅಂತ ಕಾಯ್ತಾ ಇದೀವಲ್ವಾ, ವಿದೇಶಿಯರಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ. ನಮ್ಮ ಕಂಪನಿಗಳು ಅವ್ರ ದುಡ್ಡನ್ನ ತಗೊಂಡು ಹೋಗಿ ವಿದೇಶಗಳಲ್ಲಿ ಸುರಿತಾ ಇದ್ದಾರೆ. ಅದು ಕೂಡ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ಇದರಿಂದ ಭಾರತಕ್ಕೆ ದೊಡ್ಡ ಅನಾಹುತ ಕಾದಿದೆಯಾ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಅಸ್ಥಿರತೆ ಉಂಟಾಗಿರೋದು ನಮಗೆಲ್ಲ ಗೊತ್ತು. ಆದರೂ ಕೂಡ ಭಾರತೀಯ ಕಂಪನಿಗಳು ಹೆಚ್ಚೆಚ್ಚು ವಿದೇಶಗಳಲ್ಲಿ ಹೂಡಿಕೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಶ್ರೀಮಂತ ಭಾರತೀಯರು ದೇಶ ಬಿಟ್ಟು ಹೋಗ್ತಿರೋ ಟ್ರೆಂಡ್ ಜೋರಾಗ್ತಿದೆ. ಹಾಗಾದರೆ ಎಷ್ಟು ಭಾರತೀಯ ಕಂಪನಿಗಳು ವಿದೇಶಗಳಲ್ಲಿ ಎಷ್ಟು ಹೂಡಿಕೆ ಮಾಡ್ತಿದ್ದಾರೆ? ವ್ಯಕ್ತಿಗಳು ಎಷ್ಟು ದುಡ್ಡನ್ನು ಗಂಟನ್ನು ಹೊತ್ಕೊಂಡು ವಿದೇಶಗಳಿಗೆ ಹಾರ್ತಾ ಇದ್ದಾರೆ? ಯಾವ ರಾಷ್ಟ್ರಗಳಿಗೆ ಜಾಸ್ತಿ ಹೋಗ್ತಿದ್ದಾರೆ? ಈ ರೀತಿ ದೇಶದ ಸಂಪತ್ತು ಹೊರ ರಾಷ್ಟ್ರಗಳಿಗೆ ಹರಿದು ಹೋಗ್ತಿರೋದಕ್ಕೆ ಏನು ಕಾರಣ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಭಾರತೀಯ ಕಂಪನಿಗಳ ವಿದೇಶಿ ಹೂಡಿಕೆ. ಮೊದಲಿಗೆ ಕಂಪನಿಗಳ ವಿಚಾರ ನೋಡ್ಕೊಂಡ್ಬಿಡೋಣ. ಭಾರತೀಯ ಕಂಪನಿಗಳು ವಿದೇಶಗಳಲ್ಲಿ ಹೂಡಿಕೆಯನ್ನು ಜಾಸ್ತಿ ಮಾಡಿದ್ದಾರೆ. 2025ನೇ ಫಿನಾನ್ಷಿಯಲ್ ಇಯರ್ನಲ್ಲಿ 11 ತಿಂಗಳಲ್ಲಿ $3,600 ಕೋಟಿ, ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಬರೋಬ್ಬರಿ 3,08,808 ಕೋಟಿ ರೂಪಾಯಿಯನ್ನ ವಿದೇಶಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. 2024ನೇ ಸಾಲಿಗೆ ಹೋಲಿಸಿದ್ರೆ ಅದು 40% ಜಂಪ್, 40% ಜಂಪ್. ತುಂಬಾ ಚಿಂತೆ ಮಾಡಬೇಕಾಗಿರೋ ವಿಚಾರ. 2024ನೇ ಸಾಲಿನಲ್ಲಿ ಭಾರತೀಯ ಕಂಪನಿಗಳ ವಿದೇಶಿ ನೇರ ಹೂಡಿಕೆ, ಇವರು ಹೊರ ರಾಷ್ಟ್ರಗಳಿಗೆ ಹೋಗಿ ಇಲ್ಲಿನ ದುಡ್ಡನ್ನು ಹಾಕಿರೋದು $2,520 ಕೋಟಿ ಮಾತ್ರ ಇತ್ತು. 2023ರಲ್ಲಿ $2,480 ಕೋಟಿ ಏರಿಕೆ ಆಯಿತು. ಇದು ಈಗ ಹಾಗೆ ಏರಿಕೆ ಆಗಿ 40% ಜಂಪ್ ಆಗಿ 3,600 ಕೋಟಿ ದಾಟಿಬಿಟ್ಟಿದೆ. ಲೇಟೆಸ್ಟ್ ಇನ್ಫಾರ್ಮೇಷನ್. ಹೀಗೆ ಭಾರತೀಯರ ವಿದೇಶಿ ಹೂಡಿಕೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಿರೋದು RBIನ ODI ಅಂದರೆ ಓವರ್ಸೀಸ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಡೇಟಾದಲ್ಲಿ ರಿವೀಲ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ, ಸದ್ಯ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಜಾಗತಿಕ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಅಲ್ಲೋಲ ಕಲ್ಲೋಲ, ಟ್ಯಾರಿಫ್ ಟ್ರಬಲ್, ಭೂಕಂಪ ಆಗ್ತಿದೆಯಲ್ಲ. ಹೀಗಿದ್ರೂ ಕೂಡ ಭಾರತೀಯ ಕಂಪನಿಗಳು ಕಳೆದ ಫೆಬ್ರವರಿ ತಿಂಗಳಲ್ಲಿ $535 ಕೋಟಿ ಅಂದರೆ 45,892 ಕೋಟಿ ರೂಪಾಯಿನಷ್ಟು ದುಡ್ಡನ್ನು ಹೊತ್ಕೊಂಡು ಹೋಗಿ ವಿದೇಶಗಳಲ್ಲಿ ಹಾಕಿವೆ. ಇದು ಕಳೆದ 38 ತಿಂಗಳಲ್ಲೇ ಅತಿ ಹೆಚ್ಚು ಅನ್ನೋದು ಮತ್ತಷ್ಟು ಅಚ್ಚರಿಯ ವಿಚಾರ. ಭಾರತದಲ್ಲಿ ಪ್ರತಿ ಕಂಪನಿ ವಿದೇಶಗಳಲ್ಲಿ $1 ಬಿಲಿಯನ್ ಅಂದರೆ ವರ್ಷಕ್ಕೆ 8,500 ಕೋಟಿ ರೂಪಾಯಿನಷ್ಟು ವಿದೇಶಿ ನೇರ ಹೂಡಿಕೆ ಮಾಡೋಕೆ ಅವಕಾಶ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಯಾವ ದೇಶಗಳಲ್ಲಿ ಹೆಚ್ಚು ಹೂಡಿಕೆ? ಭಾರತೀಯ ಕಂಪನಿಗಳು ದುಡ್ಡನ್ನು ತಗೊಂಡು ಹೋಗಿ ಫಾರಿನಿಗೆ ಹಾಕ್ತಿರೋದ್ರಲ್ಲಿ ಹೆಚ್ಚು ದುಡ್ಡು ಹೋಗ್ತಿರೋದು ಸಿಂಗಪುರ್ಗೆ. ಈ ದೇಶ, ಈ ಪುಟಾಣಿ ಟೈನಿ ಕಂಟ್ರಿ, ಭಾರತದೊಂದಿಗೆ ಡಬಲ್ ಟ್ಯಾಕ್ಸ್ ಅವಾಯ್ಡ್ ಮಾಡೋ ಅಗ್ರಿಮೆಂಟನ್ನು ಹೊಂದಿದೆ. ಅಂದರೆ ಈ ರಾಷ್ಟ್ರದಲ್ಲಿ ಹೂಡಿಕೆ ಮಾಡೋದ್ರಿಂದ ಭಾರತೀಯ ಕಂಪನಿಗಳಿಗೆ ಎರಡೆರಡು ಸರ್ಕಾರಕ್ಕೆ ತೆರಿಗೆ ಕಟ್ಟೋ ಅಗತ್ಯ ಇರೋದಿಲ್ಲ. ಸೇಮ್ ಟೈಮ್ ಸಿಂಗಪುರ್ನಲ್ಲಿ ಟ್ಯಾಕ್ಸ್ ಭಾರತ ಕಂಪೇರ್ ಮಾಡಿದ್ರೆ ಬಹಳ ಕಮ್ಮಿ ಇದೆ. ಸೊ ಇಂಥ ಸಡಿಲ ಕಾನೂನುಗಳ ಲಾಭ ಪಡ್ಕೊಳ್ಳೋಕೆ ಭಾರತೀಯ ಕಂಪನಿಗಳು ವಿದೇಶಿ ನೇರ ಹೂಡಿಕೆಗೆ ಸಿಂಗಪುರನ್ನು ಆಯ್ಕೆ ಮಾಡಿಕೊಳ್ತಿದ್ದಾರೆ. 2025ನೇ ಸಾಲಿನ ಒಟ್ಟು ವಿದೇಶಿ ನೇರ ಹೂಡಿಕೆಯಲ್ಲಿ 23% ಈ ದೇಶಕ್ಕೆ ಹೋಗ್ತಾ ಇದೆ. ಇನ್ನು ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಸಿಂಗಪೂರ್ ಬಳಿಕ ಭಾರತೀಯ ಸಂಸ್ಥೆಗಳು ವಿದೇಶಿ ನೇರ ಹೂಡಿಕೆಗೆ ಅಮೆರಿಕವನ್ನು ಚೂಸ್ ಮಾಡ್ಕೊಳ್ತಿದ್ದಾರೆ. ಈ ಸಾಲಿನ ಒಟ್ಟಾರೆ ಓವರ್ಸೀಸ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ 16% ಈ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡಲಾಗಿದೆ. 12%ನೊಂದಿಗೆ ಯುನೈಟೆಡ್ ಕಿಂಗ್ಡಮ್ 3ನೇ ಪ್ಲೇಸ್ನಲ್ಲಿದ್ದರೆ, 10%ನೊಂದಿಗೆ UAE, ದುಬೈ ಹೊಂದಿರೋ, ಶಾರ್ಜಾ ಹೊಂದಿರೋ UAE 4ನೇ ಪ್ಲೇಸ್ನಲ್ಲಿದೆ. ನೆದರ್ಲ್ಯಾಂಡ್ ಮತ್ತು ಮಾರಿಷಸ್ ಕೂಡ ಈ ಪಟ್ಟಿಯಲ್ಲಿವೆ. ದುಡ್ಡಿನ ಮೌಲ್ಯ ಬಿಟ್ಟು ಟ್ರಾನ್ಸಾಕ್ಷನ್ ಲೆಕ್ಕ ತಗೊಂಡ್ರೆ ಸಿಂಗಪುರ್ಗಿಂತ ಅಮೆರಿಕವೇ ಮುಂದೆ ಇದೆ. ಇಲ್ಲಿಗೆ ಭಾರತೀಯ ಸಂಸ್ಥೆಗಳು ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡಿವೆ. ಹೆಚ್ಚಿನ ಕಂಪನಿಗಳು $10 ಕೋಟಿ ಹೂಡಿಕೆ ಮಾಡಿವೆ. ಅಮೆರಿಕಗೆ ಹೆಚ್ಚಾಗಿ ಸೇವಾ ವಲಯದಿಂದ, ಅದರಲ್ಲೂ ಕೂಡ IT ಕ್ಷೇತ್ರದ ಕಂಪನಿಗಳು ಜಾಸ್ತಿ ಹೂಡಿಕೆ ಮಾಡಿವೆ. ಅದೇ ಉಳಿದ ರಾಷ್ಟ್ರಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಲಾಜಿಸ್ಟಿಕ್ಸ್, ಮೆಟಲ್ ಮತ್ತು ಮಿನರಲ್ ಕಂಪನಿಗಳಿಂದ ಜಾಸ್ತಿ ಹೂಡಿಕೆಯಾಗಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ,
4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ವಿದೇಶಿ ನೇರ ಹೂಡಿಕೆ ಹೆಚ್ಚೋಕೆ ಕಾರಣವೇನು? ಸ್ನೇಹಿತರೆ, ವಿದೇಶಿ ನೇರ ಹೂಡಿಕೆ ನಮ್ಮ ದೇಶದಲ್ಲಾದರೆ ಒಳ್ಳೆಯದು, ರಿಪೀಟೆಡ್ಲಿ ಹೇಳ್ತಾ ಇದ್ದೀವಿ. ಆದರೆ ನಮ್ಮ ದುಡ್ಡು ತಗೊಂಡು ಹೋಗಿ ಬೇರೆ ರಾಷ್ಟ್ರಗಳಲ್ಲಿ ಹಾಕಿದ್ರೆ ಆ ರಾಷ್ಟ್ರಗಳಿಗೆ ಒಳ್ಳೆಯದು. ನಮ್ಮ ಕಂಪನಿಗಳು ವಿದೇಶಗಳಲ್ಲಿ ಜಾಸ್ತಿ ಹೂಡಿಕೆ ಮಾಡ್ತಿದ್ದಾರೆ ನೇರ ಹೂಡಿಕೆಯನ್ನು. ಏನು ಕಾರಣ? ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋದರೆ ಕಂಪನಿಗಳು ದೇಸಿ ಮಾರುಕಟ್ಟೆಗೆ ಮಾತ್ರ ಡಿಪೆಂಡ್ ಆಗಿದ್ರೆ ಗ್ರೋತ್ ರೇಟ್ ಕಡಿಮೆ ಇರುತ್ತೆ. ಹಾಗಾಗಿ ತಮ್ಮ ಮಾರ್ಕೆಟನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಕ್ಸ್ಪ್ಯಾಂಡ್ ಮಾಡಿ ಹೆಚ್ಚು ಆದಾಯ ಗಳಿಸೋಕೆ ಪ್ರಯತ್ನ ಪಡ್ತಿವೆ. ಅದು ಪಾಯಿಂಟ್ ನಂಬರ್ 1. ಬೇರೆ ರಾಷ್ಟ್ರಗಳ ಪ್ರತಿಷ್ಠಿತ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರೆ ಅಲ್ಲಿನ ಅಡ್ವಾನ್ಸ್ ಟೆಕ್ನಾಲಜಿ, ಲೇಬರ್ ಸ್ಕಿಲ್ಸ್ ಪಡೆಯೋಕೆ ಸಾಧ್ಯ ಆಗುತ್ತೆ. ಪಾಯಿಂಟ್ ನಂಬರ್ 2, ನಮ್ಮ ಕಂಪನಿ ಕೂಡ ಗ್ಲೋಬಲ್ ಬ್ರ್ಯಾಂಡ್ ಆಗುತ್ತೆ ಅನ್ನೋ ಉದ್ದೇಶ. ಇದೆಲ್ಲವೂ ಕೂಡ ಈ ODI ಓವರ್ಸೀಸ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಚ್ಚಳದ ಹಿಂದೆ ಇದೆ. ಜಾಗತಿಕವಾಗಿ ಕಂಪನಿಗಳ ನಡುವೆ ಕಾಂಪಿಟೇಷನ್ ಮತ್ತು ಬೆಳೆಯೋ ಆಪರ್ಚುನಿಟಿ ಕೂಡ ಹೆಚ್ಚಾಗ್ತಿವೆ. ಇದರಿಂದ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡಿ ಅಲ್ಲಿ ಅವರ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತಿದ್ದಾರೆ. ಅಟ್ರ್ಯಾಕ್ಟ್ ಮಾಡ್ತಿದ್ದಾವೆ ಆ ರಾಷ್ಟ್ರಗಳು ದುಡ್ಡನ್ನು. ವಿದೇಶಿ ನೇರ ಹೂಡಿಕೆ ಹೆಚ್ಚೋಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಪ್ರಮುಖ ಕಾರಣ. ಒಂದೇ ಕಡೆ ಬೇರೂರ್ಕೊಂಡಿದ್ದು ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ಸರಿಯಾಗಿ ಪೆಟ್ಟು ಬೀಳುತ್ತೆ. ಅದೇ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿ ಜಿಯೋಗ್ರಫಿಕಲ್ ಡೈವರ್ಸಿಫಿಕೇಶನ್ ಆಗಿದ್ರೆ ಜಿಯೋಗ್ರಫಿಕಲ್ ರಿಸ್ಕ್ ಕೂಡ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಇನ್ನು ದೇಸಿ ಮಾರ್ಕೆಟ್ಗೆ ಹೋಲಿಸಿದ್ರೆ ವಿದೇಶಗಳಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ಫಂಡ್ ರೇಸ್ ಮಾಡಿದಾಗ ಬಡ್ಡಿ ಕಮ್ಮಿ ಇದೆ, ಕಮ್ಮಿ ಬಡ್ಡಿಗೆ ದುಡ್ಡು ಸಿಗುತ್ತೆ ಅಲ್ಲಿ. ವಿದೇಶಿ ನೇರ ಹೂಡಿಕೆಗೆ ಅಲ್ಲೆಲ್ಲ ಹೋಗಿ ಕಂಪನಿಗಳನ್ನು ಹರಡೋಕೆ ಇದು ಕೂಡ ದೊಡ್ಡ ಕಾರಣ. ಇನ್ನು ಭಾರತೀಯ ಕಂಪನಿಗಳು ವಿದೇಶಗಳಲ್ಲಿ ಜಾಸ್ತಿ ಹೂಡಿಕೆ ಮಾಡೋಕೆ ಭಾರತ ಸರ್ಕಾರ ಸೇರಿದಂತೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಇನ್ಸೆಂಟಿವ್, ಸಬ್ಸಿಡಿ ಕೊಟ್ಟು ಎನ್ಕರೇಜ್ ಮಾಡಿವೆ. ಭಾರತಕ್ಕೆ ಇರೋ ಅಪಾಯ ಏನು? ಓವರ್ಸೀಸ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಿಂದ ನಮ್ಮ ಕಂಪನಿಗಳ ವಿದೇಶಿ ಹೂಡಿಕೆಯಿಂದ ಎಷ್ಟು ಲಾಭ ಇದೆಯೋ ಅಷ್ಟೇ ರಿಸ್ಕ್ ಕೂಡ ಇದೆ. ಇದು ಇದೇ ರೀತಿ ಜಾಸ್ತಿ ಆಗ್ತಾ ಹೋದರೆ, ಭಾರತದಲ್ಲಿ ಇನ್ವೆಸ್ಟ್ ಮಾಡದೇ ಇದ್ರೆ, ಇಲ್ಲಿ ಗಳಿಸಿರೋ ಸಂಪತ್ತನ್ನು ಭಾರತದಲ್ಲಿ ಮತ್ತೆ ಹೂಡಿಕೆ ಮಾಡದೆ ಬರೀ ಫಾರಿನಿಗೆ ತಗೊಂಡೋಗಿ ಇಲ್ಲಿ ಕಂಪನಿಗಳು ಹಾಕ್ತಾ ಇದ್ರೆ ಭಾರತದ ಮಾರ್ಕೆಟ್ನಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ. ಹೆಚ್ಚು ಲಾಭ ಇದೆ ಅಂತ ಕಂಪನಿಗಳು ಬೇರೆ ಬೇರೆ ರಾಷ್ಟ್ರಗಳ ಕಡೆಗೆ ಮುಖ ಮಾಡಿದ್ರೆ ಅದರಿಂದ ಭಾರತಕ್ಕೆ ಅಪಾಯ ಇದೆ. ಅಲ್ಲಿ ಟ್ಯಾಕ್ಸ್ ಕಮ್ಮಿ ಇದೆ, ಅಲ್ಲೇ ಹೋಗಿ ನಾವು ಜಾಸ್ತಿ ಬೆಳೆದು ಬಿಡ್ತೀವಿ ಅಂತ ಹೇಳಿ ಭಾರತದ ಮಾರ್ಕೆಟನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಪಾಯ ಇದ್ದೇ ಇದೆ. ಜಾಬ್ ಕ್ರಿಯೇಷನ್ನಿಂದ ಹಿಡಿದು ಭಾರತದಲ್ಲಿ ಇಂಡಸ್ಟ್ರಿಯಲ್ ಗ್ರೋತ್ ತನಕ ಎಲ್ಲದಕ್ಕೂ ಪೆಟ್ಟು ಬೀಳ್ಬೋದು. ತೆರಿಗೆಯಿಂದ ತಪ್ಪಿಸ್ಕೊಳ್ಳೋಕೆ ಕಂಪನಿಗಳು ಇದನ್ನೇ ಬಂಡವಾಳ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಸರ್ಕಾರದ ಆದಾಯಕ್ಕೂ ಪೆಟ್ಟು ಬೀಳುತ್ತೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಭಾರತದಿಂದ ಹೊರಗೆ ಹೋಗ್ತಾ ಇದ್ರೆ ವಿದೇಶಿ ವಿನಿಮಯ ಮೀಸಲು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ಅದರಲ್ಲೂ ಕೂಡ ಏರಿಳಿತ ಆಗ್ಬೋದು. ರೂಪಾಯಿ ಮೌಲ್ಯ ಇನ್ನಷ್ಟು ಬೀಳೋ ಅಪಾಯ ಇರುತ್ತೆ. ವಿದೇಶಿ ಕರೆನ್ಸಿಗೆ, ಡಾಲರ್ಗೆ, ಪೌಂಡ್ಗೆಲ್ಲ ಡಿಮಾಂಡ್ ಜಾಸ್ತಿ ಆದರೆ, ಯಾಕಂದರೆ ಇವ್ರು ದುಡ್ಡು ತಗೊಂಡು ಹೊರಗೆ ಹೋಗಬೇಕು ಅಂತ ಹೇಳಿದ್ರೆ ರೂಪಾಯಿನ ಫಾರಿನ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಂಡೇ ಹೋಗ್ಬೇಕಲ್ವಾ. ವಿದೇಶಗಳಿಂದ ದುಡ್ಡು ನಮಗೆ ಬರ್ತಾ ಇದ್ರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದ್ರೆ ಆವಾಗ ನಮಗೆ ಅನುಕೂಲ. ಯಾವ ಥರ? ಈ ಕರೆನ್ಸಿ ವಿಚಾರದಲ್ಲಿ ಅನುಕೂಲ. ಅವರು ಡಾಲರ್, ಪೌಂಡು ತೊಗೊಂಬಂದು ಸುರಿತಾರೆ, ಅದನ್ನು ರೂಪಾಯಿ ಕನ್ವರ್ಟ್ ಮಾಡ್ತಾರೆ. ಆವಾಗ ರೂಪಾಯಿಗೆ ಬೇಡಿಕೆ ಬರುತ್ತೆ, ಆವಾಗ ಬ್ಯಾಲೆನ್ಸ್ ಆಗುತ್ತೆ. ವಿದೇಶಿ ಕರೆನ್ಸಿಗಳ ಮುಂದೆ ರೂಪಾಯಿಯ ಬೆಲೆ, ರೂಪಾಯಿಗೂ ಡಿಮಾಂಡ್ ಇರುತ್ತೆ. ಡಿಮಾಂಡೇ ಇಲ್ಲ, ಯಾರು ಇಲ್ಲಿ ತಂದು ದುಡ್ಡು ಹಾಕ್ತಿಲ್ಲ, ತೊಗೊಂಡು ಓಡ್ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ವಿದೇಶಿ ಕರೆನ್ಸಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ, ನಮ್ಮ ಕರೆನ್ಸಿಯ ಮೌಲ್ಯ ಕಮ್ಮಿ ಆಗುತ್ತೆ. ಮತ್ತೊಂದು ಕಡೆ ಸ್ನೇಹಿತರೆ, ಇದೆಲ್ಲ ಕಂಪನಿಗಳದಾಯ್ತಲ್ಲ, ಮತ್ತೊಂದು ಕಡೆ ಕೋಟ್ಯಾಧಿಪತಿಗಳು, ಬಿಲಿಯನಿಯರ್ಗಳು, ಶ್ರೀಮಂತರು, ಭಾರತದ ರಿಚ್ ಪೀಪಲ್ ಕೂಡ ದೊಡ್ಡ ಪ್ರಮಾಣದಲ್ಲಿ ದೇಶ ಬಿಟ್ಟು ಪರಾರಿ ಆಗ್ತಿದ್ದಾರೆ. ಕಳೆದ ವರ್ಷ ಕೂಡ ನಾವು HNIಗಳು ಯಾಕೆ ದೇಶ ಬಿಟ್ಟು ಹೋಗ್ತಿದ್ದಾರೆ ಅಂತ ರಿಪೋರ್ಟ್ ಮಾಡಿದ್ವಿ. $10 ಲಕ್ಷ ಅಂದರೆ 8.5 ಕೋಟಿ ರೂಪಾಯಿಯಷ್ಟು ಹಣ ಇದ್ರೆ ಅಂಥವ್ರನ್ನ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಪರಿಗಣಿಸಲಾಗುತ್ತೆ. ಬರೀ ಜಮೀನಿದೆ ಆ ರೀತಿಯಲ್ಲ, ಹೂಡಿಕೆ ಮಾಡೋಕೆ ಸಾಧ್ಯವಾಗುವ ಲಿಕ್ವಿಡ್ ಕ್ಯಾಶ್ ಇದ್ದವ್ರನ್ನ ಆ ರೀತಿ ಕನ್ಸಿಡರ್ ಮಾಡಲಾಗುತ್ತೆ. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಸಂಸ್ಥೆ ಪ್ರತಿ ವರ್ಷ ಪ್ರೈವೇಟ್ ವೆಲ್ತ್ ಮೈಗ್ರೇಷನ್ ವರದಿಯನ್ನ ನೀಡುತ್ತೆ. ಖಾಸಗಿ ಸಂಪತ್ತು ಹೇಗೆ ಒಂದು ರಾಷ್ಟ್ರ ಬಿಟ್ಟು ಇನ್ನೊಂದು ರಾಷ್ಟ್ರಕ್ಕೆ ಪಲಾಯನ ಮಾಡ್ತಿದೆ ಅಂತ. ಕಳೆದ ವರ್ಷದ ರಿಪೋರ್ಟ್ನಲ್ಲಿ 2023ರಲ್ಲಿ ಭಾರತ 2ನೇ ಪ್ಲೇಸ್ನಲ್ಲಿತ್ತು. 6500 ಅತಿ ಶ್ರೀಮಂತರು ಭಾರತವನ್ನು ಬಿಟ್ಟು ಬೇರೆ ರಾಷ್ಟ್ರಗಳಿಗೆ ಪಲಾಯನ ಮಾಡಿದರು, ದುಡ್ಡೆಲ್ಲ ಹೊತ್ಕೊಂಡು ಹೋಗಿದ್ರು ಇಲ್ಲಿಂದ. ಮೊದಲ ಪ್ಲೇಸ್ನಲ್ಲಿದ್ದ ಚೀನಾದಿಂದ 13,500 ಜನ ದೇಶ ಬಿಟ್ಟು ಈ ರಾಷ್ಟ್ರದ ಸವಾಸ ಬೇಡ ಅಂತ ಅಮೆರಿಕ, ಯುರೋಪ್ ಅಂತ ಪಲಾಯನ ಮಾಡಿದರು. ಈ ವರ್ಷದ ವರದಿಯಲ್ಲಿ 2024ನೇ ಸಾಲಿನಲ್ಲಿ ಭಾರತಕ್ಕೆ 3ನೇ ಸ್ಥಾನ ಇದೆ. ಸ್ವಲ್ಪ ನಾವು ಸುಧಾರಿಸ್ಕೊಂಡಿದ್ದೀವಿ, ಬಟ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಶ್ರೀಮಂತರು ಹೋಗ್ತಿದ್ದಾರೆ.
ದೇಶದಿಂದ 4,300 ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ದೇಶ ಬಿಟ್ಟು ಹೋಗಿದ್ದಾರೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ. ಆದರೆ ಚೀನಾ ಇನ್ನೂ ವರ್ಸ್ಟ್ ಆಗಿದೆ, 15,200ಕ್ಕೆ ಹೋಗಿದೆ ಈ ಸಲ ಶ್ರೀಮಂತರು ದೇಶ ಬಿಟ್ಟು ಹೋಗೋದು. ಅವರು ಮೊದಲ ಪ್ಲೇಸ್ನಲ್ಲೇ ಇದ್ದಾರೆ. 9,500 ನಂಬರ್ನೊಂದಿಗೆ ಯುನೈಟೆಡ್ ಕಿಂಗ್ಡಮ್ 2ನೇ ಪ್ಲೇಸ್ನಲ್ಲಿದೆ. ಯುನೈಟೆಡ್ ಕಿಂಗ್ಡಮ್ನಿಂದಲೂ ಕೂಡ ಜನ ಅಲ್ಲಿ ವಿಪರೀತ ವಲಸೆ ಸಮಸ್ಯೆ, ಗಲಾಟೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಬೆಲೆ ಏರಿಕೆ, ಅಲ್ಲೂ ಕೂಡ ಜನ ಬೇಸತ್ತು ಹೋಗಿದ್ದಾರೆ. ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತಿನೊಂದಿಗೆ ದೇಶ ಬಿಟ್ಟು ಓಡೋಗ್ತಿದ್ದಾರೆ. ಸೊ ಭಾರತ ಈ ಸಲ 3ನೇ ಪ್ಲೇಸಿಗೆ ಬಂದಿದೆ. ಏನು ಸ್ನೇಹಿತರೆ, 2023 ಅಂಕಿಅಂಶದ ಪ್ರಕಾರ ಭಾರತದಲ್ಲಿ 2.83 ಲಕ್ಷ ಮಂದಿ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಇದ್ದು ಪ್ರತಿಯೊಬ್ಬರ ಬಳಿ 25 ಕೋಟಿ ರೂಪಾಯಿ ದುಡ್ಡಿದೆ ಆವ್ರೇಜ್ ಆಗಿ. ಇವೆಲ್ಲವನ್ನ ಒಟ್ಟು ಸೇರಿಸಿದ್ರೆ 2.83 ಲಕ್ಷ ಕೋಟಿ ರೂಪಾಯಿ ಸಂಪತ್ತಾಗುತ್ತೆ. ಇದೇ ಇವರ ಸಂಖ್ಯೆ 2028ರ ವೇಳೆಗೆ 4.3 ಲಕ್ಷಕ್ಕೆ ಏರುತ್ತೆ. ಆಗ ಅವ್ರ ಬಳಿ ಒಟ್ಟು 359 ಲಕ್ಷ ಕೋಟಿಯಷ್ಟು ದುಡ್ಡಿರುತ್ತೆ ಅಂತ ಸರ್ವೆ ಹೇಳಿದೆ. 2022ನೇ ಸಾಲಿನಲ್ಲಿ ಭಾರತದಿಂದ 7,000 ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ದೇಶ ಬಿಟ್ಟಿದ್ರು. ಆ ಸಂಖ್ಯೆ 2023ರಲ್ಲಿ 6,500ಕ್ಕೆ ಇಳಿದಿತ್ತು. ಈಗ ಮತ್ತೂ ಕಮ್ಮಿಯಾಗಿದೆ, 4,300ಕ್ಕೆ ಬಂದು ನಿಂತ್ಕೊಂಡಿದೆ. ಹಾಗಂತ ಬಹಳ ಖುಷಿ ಪಡೋ ವಿಚಾರ ಅಲ್ಲ, ಸ್ಟಿಲ್ ಇಟ್ಸ್ ಎ ಹೈ ನಂಬರ್. ಜಾಗತಿಕವಾಗಿ ನಾವು 3ನೇ ಸ್ಥಾನದಲ್ಲಿದ್ದೀವಿ ಅಂದರೂ ಕೂಡ ಅದು ತುಂಬ ನಾಚಿಕೆಗೇಡಿನ ವಿಚಾರನೇ. ಹಾಗಿದ್ರೆ ಯಾಕೆ ನಮ್ಮ ದೇಶದಲ್ಲಿ ಇರೋಕ್ಕೆ ಏನು ಕಷ್ಟ ಆಗ್ತಿದೆ, ಯಾಕೆ ದೇಶ ಬಿಟ್ಟು ಹೋಗ್ತಿದ್ದಾರೆ? ನಾವೇನಾದರೂ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೀವಾ? ಸಾಮಾನ್ಯವಾಗಿ ಬೇರೆ ರಾಷ್ಟ್ರಗಳಲ್ಲಿ ತೆರಿಗೆ ಕಮ್ಮಿ ಇದೆ, ಆರ್ಥಿಕ ಅಭಿವೃದ್ಧಿಗೆ ಇನ್ನಷ್ಟು ಅವಕಾಶಗಳು ಜಾಸ್ತಿ, ರಾಜಕೀಯ ಸ್ಥಿರತೆ ಇದೆ, ಸಾಮಾಜಿಕವಾಗಿ ಜನ ಜಾಸ್ತಿ ಕಿತ್ತಾಡ್ತಿಲ್ಲ. ಈ ಎಲ್ಲ ಕಾರಣಗಳನ್ನು ನೋಡಿಕೊಂಡು ಶ್ರೀಮಂತರುಗಳು ದೇಶ ಬಿಟ್ಟು ಅಡ್ವಾನ್ಸ್ಡ್ ಎಕಾನಮೀಸ್ ಕಡೆ, ಶ್ರೀಮಂತ ರಾಷ್ಟ್ರಗಳ ಕಡೆಗೆ ಮುಖ ಮಾಡ್ತಿದ್ದಾರೆ. ಅದೇ ಹೆನ್ಲೆ ರಿಪೋರ್ಟ್ ಪ್ರಕಾರ ಬೇರೆ ದೇಶಗಳಲ್ಲಿರೋ ಉತ್ತಮ ಜೀವನ ಮಟ್ಟ, ಮಕ್ಕಳ ಶೈಕ್ಷಣಿಕ ಅವಕಾಶ, ಹೆಲ್ತ್ ಕೇರ್, ಹವಾಮಾನ ಕೂಡ ಇದಕ್ಕೆ ಮುಖ್ಯ ಕಾರಣ. ಪೊಲ್ಯೂಷನ್, ನಮ್ಮಲ್ಲಿ ಎಂಥ ಕೆಟ್ಟ ಏರ್ ಪೊಲ್ಯೂಷನ್ ಇದೆ. ಬ್ರಯಾನ್ ಜಾನ್ಸನ್ ಮೊನ್ನೆ ಬಂದವರು ಏರ್ ಪ್ಯೂರಿಫೈಯರ್ ಹೊತ್ಕೊಂಡೆ ಮಾಸ್ಕ್ ಹಾಕ್ಕೊಂಡೆ ಇಂಡಿಯಾಗೆ ಬಂದವರು ಗಂಟ್ಲು ಸುಟ್ಟಂಗೆ ಆಗ್ತಿದೆ, ಮೂಗು ಸುಟ್ಟಂಗೆ ಆಗ್ತಿದೆ ಅಂಥೇಳಿ ಪಾಡ್ಕಾಸ್ಟ್ ಅರ್ಧಕ್ಕೆ ಬಿಟ್ಟು ಓಡೋಗಿದ್ರ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ವಲ್ಲ. ಸೊ ಅಂಥ ಕಾರಣಗಳು ಕೂಡ ಇರುತ್ತೆ. ಇನ್ನು ಕೆಲವರು ತಮ್ಮಲ್ಲಿರೋ ಸಂಪತ್ತನ್ನು ಮುಂದಿನ ಜನ್ರೇಷನ್ಗೆ ಕಾಪಾಡ್ಕೊಳ್ಳೋಕೆ ಇಲ್ಲಿ ಹೆವಿ ಟ್ಯಾಕ್ಸು, ಇಲ್ಲಿ ಬರೀ ಕರಪ್ಷನ್ ಬೇಡ ಅಂಥೇಳಿ ಸ್ವಲ್ಪ ಕ್ಲೀನ್ ಕಂಟ್ರೀಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ತಾತನ ಕಾಲದ ಸಂಪತ್ತನ್ನು ಅನುಭವಿಸ್ತಿರೋರು ಮತ್ತು ಉದ್ಯಮಿಗಳಿಗಿಂತ ಹೆಚ್ಚಾಗಿ ಪ್ರೊಫೆಷನಲ್ಸ್ ಹೆಚ್ಚಾಗಿ ರಾಷ್ಟ್ರ ಬಿಡೋದು ಕಂಡು ಬರ್ತಾ ಇದೆ. ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶ, ದೊಡ್ಡ ಸ್ಯಾಲ್ರಿ ಅಲ್ಲೇ ಬರುತ್ತೆ, ಟ್ಯಾಕ್ಸು ಕಮ್ಮಿ, ಹಾಗಾಗಿ ದೇಶ ಬಿಟ್ಟು ಹೋಗ್ತಿದ್ದಾರೆ. UAEಗೆ ಹೋಗ್ತಿದ್ದಾರೆ ಭಾರತದ ಕುಳಗಳು. ಭಾರತದ ಶ್ರೀಮಂತರು, HNIಗಳು ದೊಡ್ಡ ಪ್ರಮಾಣದಲ್ಲಿ UAEಗೆ ಹೋಗ್ತಿದ್ದಾರೆ. ಅಲ್ಲಿ ಆದಾಯ ತೆರಿಗೆ 0 ಇದೆ. ಅದೇ ರೀತಿ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳ ಮೇಲೆ 5% ಮಾತ್ರವೇ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ವ್ಯವಸ್ಥೆ ಇದೆ, GST ಥರ 5% ಅಷ್ಟೇ ಇದೆ. ರಿಯಲ್ ಎಸ್ಟೇಟ್ ಹೂಡಿಕೆ ಕೂಡ ತುಂಬ ಸಿಂಪಲ್, ಸಿಕ್ಕಾಪಟ್ಟೆ ಕರಪ್ಷನ್ ಏನೂ ಇಲ್ಲ. ಅಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಇದೆ. ಎಲ್ಲ ರಿಯಲ್ ಎಸ್ಟೇಟನ್ನು ಬ್ಲಾಕ್ ಚೇನಲ್ಲಿ ಹಾಕಿಟ್ಟಿದ್ದಾರೆ. ಎಲ್ಲರೂ ರೇಟನ್ನು ಈಸಿಯಾಗಿ ತಿಳ್ಕೊಂಡು ಪರ್ಚೇಸ್ ಮಾಡ್ಬೋದು, ಆನ್ಲೈನ್ ಶಾಪಿಂಗ್ ಮಾಡೋದಷ್ಟು ಈಸಿಯಾಗಿ. ಹಾಗಾಗಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಿಂದ ಹಿಡಿದು ದೊಡ್ಡ ಪ್ರಮಾಣದ ಹೂಡಿಕೆ ದುಬೈನಲ್ಲಿ ಆಗ್ತಿದೆ. ಭಾರತೀಯರೆಲ್ಲ ದುಬೈಗೆ ಓಡೋಗ್ತಿದ್ದಾರೆ. ಬರೀ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳ ವೆಲ್ತಿ ಇಂಡಿವಿಜುವಲ್ಸ್, ಶ್ರೀಮಂತ ಯುವಜನತೆ ಅಥವಾ ಪಾಪ್ಯುಲೇಷನ್ UAE ಕಡೆಗೆ ಹೋಗ್ತಿದ್ದಾರೆ. UAE ಬಿಟ್ಟರೆ ಆಸ್ಟ್ರೇಲಿಯಾ, ಸಿಂಗಪೂರ್, ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳು ಕೂಡ ಭಾರತೀಯ ಶ್ರೀಮಂತರು ಆಸೆ ಪಟ್ಟು ಹೋಗೋ ಜಾಗಗಳು. ಸ್ನೇಹಿತರೆ, ಹೋದ್ರೆ ಹೋಗ್ಲಿ ಬಿಡಿ, ಶ್ರೀಮಂತರು ಅವರು ದೇಶದ್ರೋಹಿಗಳು ಅಂತ ಬಯೋದು ಈಸಿ. ಆದರೆ ಇದರಿಂದ ದೇಶಕ್ಕೆ ತುಂಬ ನಷ್ಟ ಆಗುತ್ತೆ. ದೊಡ್ಡ ಪ್ರಮಾಣದ ಸಂಪತ್ತು ದೇಶದಿಂದ ಹೊರಗೆ ಹೋಗುತ್ತೆ. ಯಾವುದೇ ದೇಶ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದರೆ ಕ್ಯಾಪಿಟಲ್ ಮುಖ್ಯ, ಬಂಡವಾಳ ಮುಖ್ಯ. ಅದೆಲ್ಲ ಈ ಕಂಪನಿಗಳು ಮತ್ತು ಇಂಡಿವಿಜುವಲ್ಸ್ ತೊಗೊಂಡೋಗಿ ವಿದೇಶಗಳಲ್ಲಿ ನಾವು ಸೆಟ್ಲ್ ಆಗ್ತೀವಿ ಅಂತ ಹೋದರೆ, ಇಲ್ಲಿ ಅದು ಇನ್ವೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದ ಆರ್ಥಿಕವಾಗಿ ಹೊಡೆತವನ್ನು ನಾವು ತಿನ್ನಬೇಕಾಗತ್ತೆ. ಜೊತೆಗೆ ಆಸ್ ಎ ಸೊಸೈಟಿ ಕೂಡ ನಾವು ನೆಕ್ಸ್ಟ್ ಹಂತಕ್ಕೆ ಹೋಗದೆ ಒಂದು ಡೆಡ್ ಲಾಕ್ನಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ. ಹಾಗಂತ ಫೋರ್ಸ್ ಮಾಡಿ ಯಾರನ್ನು ಕಟ್ ಹಾಕೊಂಡು ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಅವರೆಲ್ಲ ಏನು ಬೇಲಿ ಹಾರಿ ಹೋಗ್ತಿರೋರಲ್ಲ, ಲೀಗಲ್ ಆಗಿರೋ ಅವಕಾಶಗಳನ್ನು ಬಳಸ್ಕೊಂಡೇ ಹೋಗ್ತಿರೋದು. ಯಾರನ್ನು ಕೂಡ ಹೋಗ್ಬಿಡಿ ಅಂತ ಬ್ಯಾನ್ ಮಾಡೋಕ್ಕೆ ನಾವು ನಾರ್ತ್ ಕೊರಿಯಾ ಕೂಡ ಅಲ್ಲ. ಸೊ ಸ್ನೇಹಿತರೆ, ಎಲ್ಲರಿಗೂ ಮುಕ್ತ ಅವಕಾಶ ಇರೋ ಸೊಸೈಟಿಯನ್ನು ನಾವು ಕ್ರಿಯೇಟ್ ಮಾಡಬೇಕು. ಟ್ಯಾಕ್ಸೇಷನ್ ವಿಚಾರದಲ್ಲೂ ಕೂಡ ಅಟ್ರಾಸಿಟಿ ಅನ್ಸೋ ಮಟ್ಟಿಗೆ ಹೀರೋಕ್ಕೆ ಹೋಗಬಾರ್ದು ಅನ್ನೋದು ನಮ್ಮ ಒಪಿನಿಯನ್ ಕೂಡ. ಸೇಮ್ ಟೈಮ್ ಟ್ಯಾಕ್ಸ್ ರೂಪದಲ್ಲಿ ಕಲೆಕ್ಟ್ ಆಗಿರೋ ಹಣ ಈ ಪೊಲಿಟಿಷಿಯನ್ಸ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ನುಂಗಿ ನೀರು ಕೊಡೋದು, ಆ ಕೊಳಚೆ ವ್ಯಕ್ತಿತ್ವಗಳ ಮೇಲೆ ಬಿಳಿ ಬಟ್ಟೆ ಹಾಕೊಂಡು ಓಡಾಡ್ತಾರಲ್ಲ, ಅದನ್ನು ನೋಡಿದಾಗಲೂ ಕೂಡ ಹೊಟ್ಟೆ ಉರಿಯುತ್ತೆ. ಎಷ್ಟೋ ಜನ ಬುದ್ಧಿವಂತರಿಗೆ ಸವಾಸ ಬೇಡ ಅಂಥೇಳಿ ಬೇಜಾರು ಮಾಡಿಕೊಂಡು ದೇಶ ಬಿಟ್ಟು ಹೋಗೋರು ಕೂಡ ಇದ್ದಾರೆ. ಹಾಗಾಗಿ ಸರಿಪಡಿಸ್ಕೊಳ್ಳೋದು ಕೂಡ ತುಂಬ ಇದೆ. ಆ್ಯಸ್ ಎ ಪಾಪ್ಯುಲೇಷನ್, ಆ್ಯಸ್ ಎ ಸಿವಿಲೈಸೇಷನ್, ಆ್ಯಸ್ ಎ ಸೊಸೈಟಿ ನಾವು ಭಾರತೀಯರು. ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.